ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಅಗೇನ್ ಕಿತ್ತಾಟದ ಒಂದು ಪ್ರೋಮೋ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ನೀವು. ಸೊ ಬಿಗ್ ಬಾಸ್ ಹೇಳ್ತಿರುವಂಥದ್ದು ಕ್ಯಾಪ್ಟನ್ ನಮ್ಮ ಧನುಷ್ ಅವರಿಗೆ, ಸೊ ಅವರಿಗೆ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಸೊ ಅವರ ಒಂದು ಆಟದ ಆಧಾರದ ಮೇಲೆ ಸೊ ರ್ಯಾಂಕಿಂಗ್ನ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಧನು ಅವರು ಸೊ ತಮ್ಮ ಒಂದು ಪ್ರಕಾರ ಸೊ ಸ್ಟಾರ್ಟಿಂಗಲ್ಲಿ ಒಂದು ರ್ಯಾಂಕಿಂಗ್ ಅಂತೂ ನಿಲ್ಲಿಸಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಸೊ ಫಸ್ಟಲ್ಲಿ ಕಾವ್ಯ ನಿಂತ್ಕೊಂಡಿದ್ದಾರೆ, ಆ್ಯಂಡ್ ಸೆಕೆಂಡಲ್ಲಿ ಗಿಲ್ಲಿ ಇರುವಂಥದ್ದು, ಆ್ಯಂಡ್ ಮೂರನೇ ಸ್ಥಾನದಲ್ಲಿ ಅಶ್ವಿನಿ, ಆ್ಯಂಡ್ ಅದೇ ರೀತಿಯಲ್ಲಿ ನಾಲ್ಕನೇ ಸ್ಥಾನ ರಕ್ಷಿತಾ, ಅಭಿ, ರಘು, ಸ್ಪಂದನ, ಆ್ಯಂಡ್ ರಾಶಿಕಾ, ಧ್ರುವಂತ್, ಸೂರಜ್ ಆ್ಯಂಡ್ ಮಾಳು. ಸೊ 11 ಕಂಟೆಸ್ಟೆಂಟ್ಗಳಲ್ಲಿ ಸೊ 11 ಕಂಟೆಸ್ಟೆಂಟ್ನ ಈ ರೀತಿಯಲ್ಲಿ ಒಂದು ಆರ್ಡ್ರಲ್ಲಿ ನಿಲ್ಲಿಸಿರುವಂಥದ್ದು. ಸೊ ಸ್ಟಾರ್ಟಿಂಗಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ. ಸೊ ನನಗೆ ಗಿಲ್ಲಿ ಅಲ್ಲಿ ಸೆಕೆಂಡ್ ನಿಂತಿರುವಂಥದ್ದು ಸ್ವಲ್ಪ ಶಾಕ್ ಆಯಿತು. ಗಿಲ್ಲಿಗಿಂತ ಕಾವ್ಯನೇ ಮುಂಚೆ ಇರುವಂಥದ್ದು ಅದೇ ಶಾಕ್ ಆಗಿರುವಂಥದ್ದು. ಆ್ಯಂಡ್ ಅಶ್ವಿನಿ ಅವರಿಗೆ 3ನೇ ಸ್ಥಾನ, ಓಕೆ, ನನಗೇನು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಓಕೆ 4ನೇ ಸ್ಥಾನ ಅಥವಾ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅಭಿ ರಘುಕ್ಕಿಂತ ಮುಂಚೆ ಬಂದಿರೋವಂಥದ್ದು ಖಂಡಿತವಾಗ್ಲೂ ಅದನ್ನು ತೊಗೊಳ್ಳಿಕ್ಕಾಗಲ್ಲ. ಆ್ಯಂಡ್ ಸ್ಪಂದನ 7ನೇ ಸ್ಥಾನ ಅಂತೆ. ಆ್ಯಂಡ್ ರಾಶಿಕಾ 8ನೇ ಸ್ಥಾನ, ಸ್ವಲ್ಪ ಕಷ್ಟ ಆಗುತ್ತೆ ತೊಗೊಳ್ಳಿಕ್ಕೆ. ಧ್ರುವಂತ್ ನನ್ನ ಪ್ರಕಾರ ಇನ್ನೂ ಮೇಲೆ ಬರಬೇಕು. ಆ್ಯಂಡ್ ಸೂರಜ್ ಖಂಡಿತವಾಗ್ಲೂ ಮೇಲೆ ಬರಬೇಕು. ಸೂರಜ್ 10ನೇ ಸ್ಥಾನ, ಧ್ರುವಂತ್ 9ನೇ ಸ್ಥಾನ ಅಂತಂದರೆ ನನಗೆ ತೊಗೊಳ್ಳಿಕ್ಕೆ ಆಗ್ತಾರೆ. ಆ್ಯಂಡ್ ಮಾಳು 11ನೇ ಸ್ಥಾನ. ಖಂಡಿತವಾಗ್ಲೂ ಮಾಳು ಅಂತ ಬಂದಾಗ ಒಂದು ಲೆವೆಲ್ಗೆ ನಾವು ಒಪ್ಕೊಬೋದು. ಆಟ ಅಂತ ಬಂದಾಗ ತುಂಬ ಸೈಲೆಂಟ್ ಆಗಿದ್ದಾರೆ, ಎಲ್ಲೂ ಕೂಡ ಒಪಿನಿಯನ್ಗಳನ್ನು ಹಂಚ್ಕೊಳ್ಳಲ್ಲ, ಜಸ್ಟ್ ಇದ್ದಾರೆ ಅಷ್ಟೇ. ಏನೋ ಟಾಸ್ಕ್ ಕೊಟ್ಟರೆ ಅದು ಮಾಡ್ತಾರೆ, ಯಾರಾದರೂ ಅವಕಾಶ ಕೊಟ್ಟರೆ. ಸೊ ಅವರಾಗವರೇ ಏನೂ ಕೂಡ ಟ್ರೈ ಮಾಡ್ತಾ ಇಲ್ಲ, ಅವ್ರದ್ದೇ ನಂಗೆ ಪ್ರಾಬ್ಲಮ್ ಅನಿಸಲಿಲ್ಲ. ಬಟ್ ಧ್ರುವಂತ್ ಆ್ಯಂಡ್ ಸೂರಜ್ ಅಂತ ಬಂದಾಗ ಸೊ ಎಲ್ಲೋ ಅಭಿ ಆ್ಯಂಡ್ ಸ್ಪಂದನಗಿಂತ ಅವ್ರು ಮುಂಚೆ ಇರಬೇಕು ಅಂತ ನನಗನ್ಸುತ್ತೆ. ಸೊ ರಾಶಿಕಾ ಅಂತ ಬಂದಾಗ ಖಂಡಿತವಾಗ್ಲೂ 8ನೇ ಸ್ಥಾನ ಅವ್ರಿಗೆ ಸ್ಪಂದನಗಿಂತ ಕೆಳಗಡೆಗಂತೂ ನಾನಂತೂ ಅದನ್ನ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. ಸೊ ನನ್ನಂತ ಕೇಳಕ್ಕೆ ಹೋದರೆ ಆ್ಯಂಡ್ 5ನೇ ಸ್ಥಾನ ಏನಿದೆಯಲ್ಲ, ಸೊ ಅದು ನನ್ನ ಪ್ರಕಾರ ರಘುಗೆ ಹೋಗಬೇಕು. 6ನೇ ಸ್ಥಾನ ರಾಶಿಕಾಗೆ, ಆ್ಯಂಡ್ 7ನೇ ಸ್ಥಾನ ಅಂತ ಬಂದಾಗ ಸೂರಜ್ಗೆ, ಆ್ಯಂಡ್ ನೆಕ್ಸ್ಟು ಧ್ರುವಂತ್. ಸೊ ಅದಾದಮೇಲೆ ಇನ್ನು ಇವರೆಲ್ಲ ಬರೋವಂಥದ್ದು ಯಾರು, ಅಭಿ ಆ್ಯಂಡ್ ಸ್ಪಂದನ, ಮಾಳು. ಸೊ ನನ್ನ ಪ್ರಕಾರ ಲಾಸ್ಟಲ್ಲಿ ಕೊನೆಯಲ್ಲಿರುವಂಥದ್ದು ಮಾಳು, ಅಭಿ, ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಸ್ಪಂದನ ಅಂತ ಅನಿಸುತ್ತಪ್ಪ. ಓಕೆ, ಸ್ಪಂದನ ನನ್ನ ಪ್ರಕಾರ 9ನೇ ಸ್ಥಾನ ಸಿಗಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅವರು ಇವಾಗ ಸ್ವಲ್ಪ ಕಾಣಿಸ್ಕೊತಿದ್ದಾರೆ ಬಿಟ್ಟರೆ, ಸೊ ಮುಂಚೆ ಎಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ನಾವು ನಿನ್ನೆ ಎಪಿಸೋಡ್ ನೋಡಿದಾಗ ಕೂಡ ಸೊ ಅಶ್ವಿನಿ ಅವರಿಗೆ ಕೊನೆಗೆ ಬಂದು ಸಮಾಧಾನ ಮಾಡ್ತಾರೆ. ಸೊ ಅದು ಓಕೆ, ಬಟ್ ಅದು ಇವಾಗ ಬರ್ತಾ ಇದೆ. ಸೊ ಸ್ಟಾರ್ಟಿಂಗಿಂದ ಇಲ್ಲ ಅದು ನೋಡ್ತಾ ಇದ್ರೆ ನೀವು ಅಲ್ಲಿ. ಸೊ ಧನುಷ್ ಹೇಳುವಂಥದ್ದು ಅಲ್ಲಿ ಗಿಲ್ಲಿಗೆ ಕೊಟ್ಟಿರುವಂಥ ಒಂದು ಏನು ಪೊಸಿಷನ್ ಇದೆ, ಸೊ ಅದಕ್ಕೆ ಒಂದು 2ನೇ ಸ್ಥಾನಕ್ಕೆ ರೀಸನ್ ಕೊಡ್ತಿರೋವಂಥದ್ದು. ಸೊ 2ನೇ ಸ್ಥಾನದಲ್ಲಿ ಗಿಲ್ಲಿಗೆ ನಿಲ್ಲಿಸ್ತೀನಿ, ಸೊ ನಿನ್ನ ಒಂದು ವಿಷಯಕ್ಕೆ ಅಂತ ಬಂದಾಗ ಸೊ ನೀನು ಸ್ಟ್ಯಾಂಡ್ ತೊಗೊತೀಯ ಅಂತ ಅನ್ನಿಸ್ತು ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಗಿಲ್ಲಿಗೆ ಮೇ ಬಿ ಅವನು ವಾದ ಮಾಡಿದನು 1ನೇ ಸ್ಥಾನಕ್ಕೆ, ಮೀನ್ಸ್ ಕಾವ್ಯಗಿಂತ ನಾನು ಗ್ರೇಟ್ ಆಗಿದ್ದೀನಿ ಅಂತ ಅಥವಾ ಚೆನ್ನಾಗಿ ಆಡಿದ್ದೀನಿ ಅನ್ನೋ ರೀತಿಯಲ್ಲಿ ಆ ರ್ಯಾಂಕಿಂಗಲ್ಲಿ ಸೊ 1ನೇ ಸ್ಥಾನಕ್ಕೆ ವಾದ ಮಾಡಿದಾನೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅವನು ಮಾಡಬೇಕು, ಕಾವ್ಯ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಿಟ್ಕೊಡ್ಬಾರ್ದು ಅವನು. ಓಕೆ, ಸೊ ಅವ್ನು ವಾದ ಮಾಡಬೇಕಿತ್ತು, ಮಾಡಿದಾನ ಇಲ್ವ ಅನ್ನೋದು ಎಪಿಸೋಡಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಈ ಒಂದು ಪ್ರೊಮೋಲ್ ತೋರಿಸಿರೋ ಪ್ರಕಾರ ಸೊ ಗಿಲ್ಲಿಗೆ 2ನೇ ಸ್ಥಾನ ಕೊಟ್ಟಿದ್ದು ಕೂಡ ಕೆಲವರಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಒಂದು ರಕ್ಷಿತಾಗೆ, ಇನ್ನೊಂದು ರಘು ಅವರಿಗೆ. ಸೊ ಇಲ್ಲಿ ಫಸ್ಟ್ ರಕ್ಷಿತಾಗೆ ಹೇಳ್ಬಿಡ್ತೀನಿ. ಸೊ ರಕ್ಷಿತಾ ಹೇಳುವಂಥದ್ದು ಮನೆ ಕೆಲಸ ಅವರಲ್ಲಿ ಏನೂ ಇಲ್ಲ, ಸೊ ಮನೆ ಕೆಲಸ ಅಂತ ಬಂದಾಗ ಅವನೇನು ಮಾಡಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳುವಂಥದ್ದು. ಅದಾದಮೇಲೆ ಸೊ ರಘು ಎತ್ಕೊತಾನೆ. ಓಕೆ, ರಘು ಎತ್ಕೊಳ್ಳೋದೇನಂದರೆ ಮನೆಯಲ್ಲಿ ಲೇಜಿಯೆಸ್ಟ್ ಫೆಲೋ ಅಂತಂದರೆ ಅದು ಯಾರು, ಗಿಲ್ಲಿನ ಅನ್ನೋ ರೀತಿಯಲ್ಲಿ. ಇವತ್ತು ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆವಾಗ ಗಿಲ್ಲಿಯಿಂದ ಒಂದು ರಿಪ್ಲೈ ಸ್ಟಾರ್ಟ್ ಆಗುತ್ತೆ, ಯಾರು ಕೇಳಿದ್ರು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ರಾ ಇಲ್ಲಿ ಅಂತ ಅವ್ನು ಹೇಳ್ತಾನೆ. ಆ್ಯಂಡ್ ಇದಾದಮೇಲೆ ಕರೆಕ್ಟ್ ನನ್ನ ಪ್ರಕಾರ ಏನು ಅಂತಂದರೆ ಮನೆ ಕೆಲಸ ಅಂತ ಅದೊಂದೇ ಪ್ರಿಯಾರಿಟಿ ಆಗೋಕ್ಕಾಗಲ್ಲ, ಅಥವಾ ಅದೊಂದೇ ಕ್ರೈಟೇರಿಯಾ ಆಗಲಿಕ್ಕಾಗಲ್ಲ. ಕೆಲಸ ಅದು ಓಕೆ, ಒಂದು ಪಾರ್ಟ್ ಆಫ್ ದಿ ಗೇಮ್, ಎಲ್ಲನೂ ಪರ್ಟಿಕ್ಯುಲರ್ ಕೂಡ ಪಾರ್ಟ್ ಆಫ್ ದಿ ಗೇಮ್. ಕೊನೆಗೆ ಬರುವಂಥದ್ದೇನು, ಯಾರು ಹೈಲೈಟಾಗಿ ಕಾಣಿಸ್ತಿದ್ದಾರೆ, ಅಥವಾ ಅದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಮುಖ್ಯ ಆಗುತ್ತೆ, ಇಲ್ಲ ಅಂತ ಹೇಳ್ತಲ್ಲ, ಬರೀ ಸುಮ್ಮನೆ ಹೈಲೈಟಾಗಿ ಕಾಣಿಸೋದು ಅಲ್ಲ, ನೆಗೆಟಿವ್ ಪಾಸಿಟಿವ್ ಇದು ಆಗುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ ಸೊ ಜನಗಳಿಗೆ ಯಾರು ಇಷ್ಟಪಡ್ತಿದ್ದಾರೆ, ಸೊ ಅದು ಕೂಡ ಮುಖ್ಯ ಆಗಿರೋದ್ರಿಂದ ಇದೆಲ್ಲವನಿಗೂ ಗೊತ್ತು ಸೊ ಗಿಲ್ಲಿ ಟಾಪಲ್ಲಿದ್ದಾನೆ ಅಂತ. ಓಕೆ, ಮನೆಯಲ್ಲಿರೋರ್ಗೂ ಕೂಡ ಗೊತ್ತು, ಬಟ್ ಏನೋ ಒಂದು ವಾದ ಮಾಡಬೇಕು, ಏನೋ ಒಂದು ರೀಸನ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ರಕ್ಷಿತಾ ಮನೆ ಕೆಲಸ ಅವರಲ್ಲಿ ಇಲ್ಲ ಅಂತ ಹೇಳಿದ್ರು. ಮನೆ ಕೆಲಸ ರಕ್ಷಿತಾ ಮನೆ ಕೆಲಸ ಬಿಟ್ಟು ಅಥವಾ ಈ ಕೆಲವೊಂದು ಒಪಿನಿಯನ್ಗಳನ್ನ, ಅದು ಒಪಿನಿಯನ್ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಅವ್ರಿಗೆ. ಸೊ ರಕ್ಷಿತಾ ಏನು ಪಾಸಿಟಿವ್, ಒಂದು ಮನೆ ಕೆಲಸ ಅಷ್ಟೇ, ಇಡೀ ಕೆಲಸ ಎಲ್ಲ ಮಾಡ್ತಾರೆ ಅಂತೆ, ಅದು ಬಿಟ್ಟು ಇನ್ನೇನೂ ಇಲ್ಲ. ಅವ್ಳು ಹೈಲೈಟ್ ಆಗಿರೋಂಥ ಏನಕ್ಕೆ, ಈ ಅಶ್ವಿನಿ, ಯಾರು ಜಾನ್ವಿ, ಇವರೆಲ್ಲ ಸ್ವಲ್ಪ ಅವಳ ಮೇಲೆ ಟಾರ್ಗೆಟ್ ಮಾಡಿದ್ದಕ್ಕೆ ಸೊ ಜನಗಳಿಗೆ ಅವಳ ಮೇಲೆ ಒಂದು ರೀತಿಯಲ್ಲಿ ಒಪಿನಿಯನ್, ಸ್ವಲ್ಪ ಅವ್ರಿಗೆ ಸಿಂಪತಿ ಅನ್ನೋ ರೀತಿಯಲ್ಲಿ ಬಂತು. ಅದಕ್ಕೋಸ್ಕರನೇ ಅವರು ಮನೆ ಒಳಗೆ ಕಾಣಿಸ್ಕೊತಿದ್ದಾರೆ ಬಿಟ್ಟರೆ, ಜೊತೆಗೆ ಗಿಲ್ಲಿ ಆ್ಯಂಡ್ ಕಾವ್ಯ ಜೊತೆಗೆ ಅವಾಗ ಇರೋದ್ರಿಂದ ಕಾಣಿಸ್ಕೊತಿದ್ದಾರೆ ಬಿಟ್ಟರೆ, ಸೊ ಅವ್ರು ಟಾಸ್ಕ್ ಅಂತ ಬಂದಾಗ, ಚಟುವಟಿಕೆ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನನ್ನ ಪ್ರಕಾರ ಏನೂ ಕಾಣಿಸ್ತಿಲ್ಲ ರಕ್ಷಿತಾ. ಸೊ ಅಡುಗೆ ಕೆಲಸ ಅಷ್ಟೇ, ಮನೆ ಕೆಲಸ, ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ರಘು ಅಂತ ಬಂದಾಗ ಕ್ವಶನ್ ಏನೋ ಕೇಳ್ತಿದ್ದಾರೆ, ಕೆಲಸ ಮಾಡಬೇಕು, ಬಟ್ ಅದನ್ನೇ ಒಂದು ರೀತಿಯಲ್ಲಿ ರೇಜಿಯಸ್ಟ್ ಫೆಲೋ ಅನ್ನೋವಂಥದ್ದು. ಸೊ ಇವತ್ತು ಸೆಕೆಂಡ್ ಪ್ಲೇಸಲ್ಲಿದ್ದಾನೆ ಅಂದರೆ ಮನೆ ಕೆಲಸ ಮಾಡದೇ ಇರೋದಕ್ಕೆ ಅವನು ಸೆಕೆಂಡ್ ಪ್ಲೇಸಲ್ಲಿ ಇರಬಾರ್ದಾಗಿದ್ದರೆ. ಓಕೆ, ಗಿಲ್ಲಿ ಕಡೆದ ಉತ್ತರ ಕೇಳಿ, ಯಾರು ಕೇಳಿದ್ರು ಮನೆ ಕೆಲಸ. ಹೌದು, ಮನೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಯಾರು, ಬಟ್ ಒಂದು ಲೆವೆಲ್ವರೆಗೂ ಕೂಡ ಮಾಡಬೇಕು, ಅದನ್ನು ಕೂಡ ಅಲ್ಲಗಳೆಯೋ ಹಾಕಿಲ್ಲ. ಬಟ್
ಹಾಗಂದಿದ ಮಾತ್ರಕ್ಕೆ ಅವ್ನು ಕೆಲಸ ಮಾಡಲ್ಲ ಅಂತ ತೊಗೊಂಡೋಗ್ಬಿಟ್ಟು ಅವನಿಗೆ 5ನೇ ಸ್ಥಾನಕ್ಕೆ 6ನೇ ಸ್ಥಾನಕ್ಕೆ ಹಾಕೊಳ್ಳುವಂಥದ್ದು ಕೂಡ ಸರಿಯಲ್ಲ. ಇವಾಗ ನೋಡಿ ಕೆಲಸ ಮಾಡೋದ್ರಲ್ಲಿ ಸೂರಜ್ ಸಖತ್ತಾಗಿ ಕೆಲಸ ಮಾಡ್ತಾನೆ, ಅವ್ನು ಯಾಕೆ 10ನೇ ಸ್ಥಾನದಲ್ಲಿದ್ದಾನೆ? ಮಾಳು ಸಖತ್ತಾಗಿ ಕೆಲಸ ಮಾಡ್ತಾನಪ್ಪ, ಹೇಳಿ ಕೆಲಸ ಎಲ್ಲ ಮಾಡ್ತಾನೆ, ಬಟ್ ಯಾಕೆ 11ನೇ ಸ್ಥಾನದಲ್ಲಿದ್ದಾನೆ? ಬಟ್ ಆ ಕೆಲಸನ ಬಿಟ್ಟು ಕೂಡ ಇನ್ನೂ ಏನೋ ಇದೆ ಬಿಗ್ ಬಾಸ್ ಮನೆ ಒಳಗೆ ಆಟ ಅಂತ ಬಂದಾಗ. ಸೊ ಅದನ್ನು ಆಡಬೇಕು, ಅದನ್ನು ಆಡ್ತಿರೋವಂಥದ್ದು ಗಿಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ. ಮುಖ್ಯವಾಗಿ ಜನಗಳಿಗೆ ಏನು ಕೊಡಬೇಕಾಗಿದೆ ಅದನ್ನು ಅವ್ನು ಕ್ಲಿಯರಾಗಿ ಗೊತ್ತಿದೆ, ಅವ್ನು ಅದನ್ನು ಕೊಡ್ತಿದ್ದಾನೆ. ಅದಕ್ಕೋಸ್ಕರನೇ 2ನೇ ಸ್ಥಾನದಲ್ಲಿದೆ. ನನ್ನ ಪ್ರಕಾರ 1ನೇ ಸ್ಥಾನದಲ್ಲಿರಬೇಕು. ಕಾವ್ಯ 1ನೇ ಸ್ಥಾನ ಅಂತಂದರೆ ನನ್ನ ಪ್ರಕಾರ ಅದು ತೊಗೊಳಕ್ಕಾಗಲ್ಲ. ಕಾವ್ಯ ಒಂದು ಈ ಮನೆ ಒಳಗಡೆಗೆ ಒಂದು ಸ್ಥಾನ ಇದೆ ಅಂತಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಅರ್ಧ ಸ್ಥಾನ ನನ್ನ ಪ್ರಕಾರ ಗಿಲ್ಲಿದೆ ಅಂತ ಅನಿಸುತ್ತೆ. ಗಿಲ್ಲಿ ಜೊತೆಗೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕಾವ್ಯಗೆ ಸ್ವಲ್ಪ ಕಷ್ಟ ಆಗಬಹುದು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ರಘು ಹೇಳ್ತದ್ದು, ಏಯ್ ತಟ್ಟೆ ಹಿಡ್ಕೊಂಡು ಬತ್ತಿಯ ಅಡುಗೆ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಗಿಲ್ಲಿ ಹೇಳ್ತಾನಲ್ವಾ, ಸೊ ಯಾರು ಕೇಳಿದ್ರು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ರಲ್ಲಿ ತಂದಾಗ, ಸೊ ಅವ ರಘು ರಿಪ್ಲೈ ಇರುತ್ತೆ, ಏಯ್ ತಟ್ಟೆ ಹಿಡ್ಕೊಂಡು ಬಂದುಬಿಡ್ತೀಯ ಅಲ್ಲೇ ಇದಕ್ಕೆ ಅಡುಗೆ ಮನೆಯಲ್ಲಿ ಅಂತಂದಾಗ ಇದು ಒಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಸರಿ ಇಲ್ಲ. ಸೊ ಇವಾಗ ಲಾಸ್ಟ್ ವೀಕಲ್ಲಿ ಗಿಲ್ಲಿ ಏನು ಎಲ್ಲ ಬೈದ್ರಲ್ಲ, ಸೊ ಅಲ್ಲಿ ಊಟದ ವಿಚಾರಕ್ಕೆ ಬಂದಾಗ ಹಂಗೆ ಮಾತಾಡ್ದ, ಇಲ್ಲಿ ವಿಚಾರ ಬಂದಾಗ ರಘು ಕೂಡ ಅಲ್ಲಿ ಯಾರು ಲಾಸ್ಟ್ ಆ ಒಂದು ನೈಟಲ್ಲಿ ಊಟ ಮಾಡೋ ಟೈಮಲ್ಲಿ ಮಂಜಾಣ ಫುಲ್ ರೈಸ್ ಆಗಿದ್ನಲ್ಲ ಗಿಲ್ಲಿ ಮೇಲೆ. ಸೊ ಅಲ್ಲೂ ಕೂಡ ಅಷ್ಟೇ ಮಂಜಾಣ ಅಲ್ಲಿ ರಘು ಕೇಳಿದಾಗ ನೀವು ಹಾರ್ಟಿಂದ ಹೇಳಿ ನಾನು ಮಾತಾಡಿದ ಏನಾರು ತಪ್ಪಿದ ಅಂತ ಕೇಳಿದಾಗ ಇಲ್ಲ ನಿಮ್ಮದೇನು ತಪ್ಪಿಲ್ಲ ಅಂತ ರಘು ಹೇಳ್ತಾರೆ. ಯಾರು ಇವ್ರಿಗೆ ಮಂಜಾಣಿಗೆ ಹೇಳ್ತಾರೆ ರಘು ಅವರು. ಅದೇ ರಘು ಅವರು ಇಲ್ಲಿ ಸೊ ಈ ಸ್ಟೇಟ್ಮೆಂಟ್ ಕೊಡ್ತಾರೆ, ಏಯ್ ತಟ್ಟೆ ಹಿಡ್ಕೊಂಡು ಬತ್ತೀಯ ನಿಂತಿರ್ತೀಯ ಅಡುಗೆ ಮನೆಯಲ್ಲಿ ಅಂತ. ಅಂದರೆ ಅಗೇನ್ ಊಟದ ವಿಚಾರನ ಇದು, ಕೆಲಸ ಮಾಡಿಲ್ಲ ಅಂದರೆ ಊಟ ಕೊಡಲ್ವಾ ನೀವು? ಸೊ ಇದು ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಬೇಕಾದರೂ ತಿರುಗಿಸ್ಬೋದು. ಓಕೆ, ಅಲ್ಲಿ ಕೇಳ್ತಾರೆ ಯಾರು ನಮ್ಮ ಗಿಲ್ಲಿ, ತಟ್ಟೆ ಹಿಡ್ಕೊಂಡು ಬರ್ತೀಯ ಅಂದರೆ ಏನಣ್ಣ ಇದು ಅಂತ ಕ್ವಶನ್ ಕೇಳ್ತಾನೆ. ಅವನೊಂದು 2 ಸಾರಿ ತಪ್ಪು ಮಾಡ್ದ. ಬಟ್ ಆ ಟೋನ್ಗೂ ಕೂಡ ಈ ಟೋನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಗಿಲ್ಲಿ ಹಂಗೆ ನೋಡೋಕೆ ಹೋದರೆ ತಮಾಷೆ ಹೇಳಿರುವಂಥದ್ದು. ಬಟ್ ಇಲ್ಲಿ ನಮ್ಮ ಯಾರು ರಘು ಹೇಳ್ತಿರೋಂಥದ್ದು ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದಾರೆ, ತಟ್ಟೆ ಹಿಡ್ಕೊಂಡು ನಿಂತಿರ್ತೀಯ ಅಡುಗೆ ಮನೆಯಲ್ಲಿ ಅಂತಂದಾಗ. ಅದಾದಮೇಲೆ ರಘು ಆ್ಯಂಡ್ ಗಿಲ್ಲಿ ಮಧ್ಯೆ ಕಿತ್ತಾಟ ಆಗುತ್ತೆ. ಅದ್ರ ಮಧ್ಯೆ ರಕ್ಷಿತಾ ಬರ್ತಾಳೆ. ರಘು ಅಲ್ಲಿ ಫುಲ್ ಏಯ್ ನೀನು ಮಾತಾಡಬೇಡ, ನೀನು ಏಯ್ 1 ನಿಮಿಷ ಸುಮ್ಮನೆ ಇರೋ ಅಂತ ರಕ್ಷಿತಾ ಹೇಳೋವಂಥದ್ದು. ಮಾತಾಡಬೇಡ, ಯಾಕೋ ಮಾತಾಡ್ತೀಯ ನೀನು ಹಾಗೆ ಹೀಗೆ ಅಂತೆಲ್ಲ ಫುಲ್ ಗಿಲ್ಲಿ ವಿರುದ್ಧ ನಮ್ಮ ರಘು ಅವರು ರೊಚ್ಚಿಗೆದ್ದಿದ್ದಾರೆ. ನಾನು ಮಾತಾಡ್ತೀನಿ ಅಂತ ಫುಲ್ ಇಲ್ಲಿ ಗಿಲ್ಲಿ ರೊಚ್ಚಿಗೆದ್ಬಿಟ್ಟಿದ್ದಾನೆ. ಗಿಲ್ಲಿ ವರ್ಸಸ್ ರಘು ಕಿತ್ತಾಟ ನಡೀತಾ ಇದೆ. ರಘು ಅವ್ರು ಯಾಕೆ ಇಷ್ಟು ಸ್ಟಾರ್ಟ್ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಮೇ ಬಿ ಹೊರಗಡೆ ಬಂದಂಥವ್ರು ಏನು ಗಿಲ್ಲಿಗೆ ಟಾರ್ಗೆಟ್ ಮಾಡಿದರು, ಸೊ ಅದನ್ನೇ ಒಂದು ರೀತಿಯಲ್ಲಿ ಯೂಸ್ ಮಾಡೋಣ, ಅದೇ ಟಾರ್ಗೆಟ್ ಯೂಸ್ ಮಾಡೋಣ, ಅಥವಾ ಬಿಗ್ ಬಾಸ್ ಅವರು ಅಥವಾ ಈ ಒಂದು ಏನು ಹೊರಗಡೆ ನಡೀತಾ ಇದೆ ಸೊ ಅದನ್ನೇ ಬಯಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಮೇ ಬಿ ನಮ್ಮ ರಘು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಇದನ್ನು ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಇಷ್ಟು ದಿನ ಸುಮ್ಮನೆ ಇದ್ದರು ಅವರು, ಯಾಕೆಂತಂದರೆ ಇಷ್ಟು ದಿನ ಸುಮ್ಮನೆ ಇರಿಟೇಟ್ ಮಾಡಿದ್ದಾನೆ ಗಿಲ್ಲಿ. ಬಟ್ ಆದರೂ ಕೂಡ ಟ್ರಿಗರ್ ಆಗದೇ ಇರೋಂಥವ್ರು ಇವಾಗ ನಡೀತಿದೆ ಅಂತಂದರೆ ಸೊ ಖಂಡಿತವಾಗ್ಲೂ ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ ಏನಿದಾರಲ್ಲ, ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರಲ್ಲ, ಸೊ ಅವರು ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಸೊ ಅದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡೋಣ. ಅದು ಮೇ ಬಿ ಹೊರಗಡೆ ಜನಕ್ಕೆ ಇಷ್ಟ ಆಗ್ಬೋದು, ಅಥವಾ ಬಿಗ್ ಬಾಸ್ ಗೇಮು ಅಂತ ಬಂದಾಗ ಸೊ ಅದು ನಾವು ಹೈಲೈಟ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ಮೇ ಬಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಇಲ್ಲ, ಆಟ ಅಂತ ಬಂದಾಗ ಖಂಡಿತವಾಗ್ಲೂ ಗಿಲ್ಲಿ ನನ್ನ ಪ್ರಕಾರ ಟಾಪಲ್ಲೇ ನಿಂತ್ಕೊತಾನೆ. ಮನೆ ಕೆಲಸ ಅದು ಬೇರೆ ವಿಷಯ, ಬಟ್ ಈ ರ್ಯಾಂಕಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ನನ್ನ ಪ್ರಕಾರ ಗಿಲ್ಲಿ ಟಾಪಲ್ಲಿ ಬರಲೇಬೇಕು. ಆ್ಯಂಡ್ ಕಾವ್ಯ ಜೊತೆಗೆ ವಾದ ಮಾಡಿ 1ನೇ ಸ್ಥಾನ ತೊಗೋಬೇಕು ಅಂತ ನನಗನ್ಸುತ್ತೆ. ನಾನು ಆವಾಗಲೇ ನಿಮಗೆ 1 to 11 ಒಂದು ಆರ್ಡರ್ ಪ್ರಕಾರ ಹೇಳಿದೆ. ಬಟ್ ಅದು ಪ್ರತಿವಾದ ಆದಮೇಲೆ ಚೇಂಜಸ್ ಕೂಡ ಆಗುತ್ತೆ, ಅದನ್ನು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಪ್ರಕಾರ ಸೊ ಯಾರು ಯಾವ ಒಂದು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಪ್ರಕಾರ 1 to 11 ಸೊ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ನಿಂತ್ಕೊಬೇಕು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಸೊ ಇದು ಇವತ್ತಿನ ಒಂದು ಪ್ರೋಮೋದು ರಿವ್ಯೂ ಆಯಿತು. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಈ ಒಂದು ವಿಡಿಯೋದಲ್ಲೇ ನಿಮಗೆ ರಿವ್ಯೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ರಲ್ಲಿ ನೋಡ್ತಾ ಇದ್ರಲ್ಲಿ ಸೊ 2 ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಕ್ಕೆ ಸೊ ಗೇಮಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅಂತ ಸುದೀಪ್ ಸರ್ ಕೇಳ್ತಾರೆ. ಆ್ಯಂಡ್ ಸುದೀಪ್ ಸರ್ ಕೇಳಿದ್ದಾದಮೇಲೆ ಅಲ್ಲಿ ಎಲ್ಲರೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಗಿಲ್ಲಿ ಆ್ಯಂಡ್ ಸೂರಜ್ ಮಾತ್ರ ಆ ಥರದ್ದೇನು ಡಿಫ್ರೆನ್ಸ್ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರು. ಆ್ಯಂಡ್ ಗಿಲ್ಲಿ ಏನಂತಂದರೆ ಆಲ್ರೆಡಿ ಇವಾಗ 3 ವೈಲ್ಡ್ ಕಾರ್ಡ್ ಬಂದಿದ್ದಾರೆ. ಸೊ ಅದೇ ರೀತಿಯಲ್ಲಿನೇ ಏನು ಚೇಂಜಸ್ ಕಾಣಲಿಲ್ಲ. ಸೊ ಅದೇ ರೀತಿಯಲ್ಲಿ ಇವ್ರು ಬಂದರೂ ಕೂಡ ಅಂಥದ್ದು ಏನು ಚೇಂಜಸ್ ಆಗಲ್ಲ. ಬಟ್ ಲಾಸ್ಟ್ ಸೀಸನ್ ಎಲ್ಲ ಮಾಡಿದರೂ ಕೂಡ ಸೊ ಎಲ್ಲ ಗೇಮ್ ತಿಳ್ಕೊಂಡಿದ್ರು ಕೂಡ ಸೊ ಇವಾಗ ಕಂಟೆಸ್ಟೆಂಟ್ಗಳು ಬೇರೆನೇ ಇದ್ದಾರೆ. ಸೊ ಆ ಕಂಟೆಸ್ಟೆಂಟೇ ಬೇರೆ, ಇಲ್ಲಿರುವಂಥ ಇವಾಗ ಕಂಟೆಸ್ಟೆಂಟೇ ಬೇರೆ. ಸೊ ಅದೇನು ಡಿಫ್ರೆನ್ಸ್ ಆಗಲ್ಲ ಸರ್ ಅಂತ ಹೇಳಿದ್ರು. ಆ್ಯಂಡ್ ಸೂರಜ್ ಕೂಡ ಹೇಳಿದ ಅಷ್ಟೇ, ಸೊ ಅವ್ರು ಬಂದಿದ್ದಕ್ಕೆ ಏನು ಡಿಫ್ರೆನ್ಸ್ ಆಗಲ್ಲ ಸರ್, ನಮ್ಮ ಒಂದು ಗೇಮ್ ಕಡೆ ನಾವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರು ಬಿಟ್ಟರೆ ಅಂಥದ್ದೇನು ಚೇಂಜಸ್ ಆಗಲ್ಲ ಅಂತ ಸೂರಜ್ ಕೂಡ ಹೇಳಿದ್ರು. ನನಗೆ ಇವರು ಹೇಳಿರೋ ಡಿಸಿಷನ್ ನನಗೆ ಥಿಂಕಿಂಗ್ ಲೆವೆಲ್ ಇದೆ, ಅದು ತುಂಬ ಇಷ್ಟ ಆಯಿತು. ಅಂದರೆ ಹೊರಗಡೆ ಅವ್ರು ಬಂದ ತಕ್ಷಣ ಏನಂತಂದರೆ ಕೆಲವರೆಲ್ಲ ಬಂದಿದ್ದಾರೆ ಹಾಗೆ ಹೀಗೆ ಅಂತ ಏನೋ ಒಂದು ಮೈಂಡಲ್ಲಿ ಸ್ವಲ್ಪ ಥಾಟ್ಸ್ ಓಡ್ತಾ ಇರುತ್ತೆ. ಬಟ್ ಮೇ ಬಿ ಇವರು ಮೈಂಡಲ್ಲಿ ಥಾಟ್ಸ್ ಓಡ್ತಾ ಇಲ್ಲ ಅಂತ ಅನಿಸುತ್ತೆ. ಜಸ್ಟ್ ಇಬ್ಬರು ಕಂಟೆಸ್ಟೆಂಟ್ ಸೇರ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರಿಬ್ಬರು ತೊಗೊಂಡಿರುವಂಥದ್ದು. ಆ್ಯಂಡ್ ನಿಮ್ಗೇನು ಅನಿಸುತ್ತೆ, ಡಿಫ್ರೆನ್ಸ್ ಏನಾದರೂ ಬರುತ್ತಾ ಅಂತ? ಅಲ್ಲಿ ರಜತಕ್ಕೂ ಕೂಡ ಕೇಳಿದಾಗ ಹೇಳಿದ್ದು ಅಷ್ಟೇ, ಸೊ ನಾನು ಡಿಫ್ರೆನ್ಸ್ ಎಲ್ಲ ಮಾಡೋಕ್ಕೆ ಬಂದಿಲ್ಲ ಸರ್, ನಾನು ಫ್ಲೋ ಜೊತೆಗೆ ಹೋಗ್ತೀನಿ, ಸೊ ನೋಡೋಣ ಮುಂದೆ ಹೇಗೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳಿರುವಂಥದ್ದು. ಆ್ಯಂಡ್ ರಜತ್ ಅಂತ ಬಂದಾಗ ಅವ್ನು ಕೆಲವೊಂದು ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅವನಿಗೆ. ಓಕೆ, ಕಿರ್ಚಾಟ ಅರ್ಚಾಟ ಎಲ್ಲ ಓಕೆ, ಬಟ್ ಅಂದರೆ ಅವನು ಆಟ ಅಂತ ಬಂದಾಗ ಸೊ ಅವನಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಏನು ಮಾಡ್ತಾ ಇದ್ದೀನಿ, ಸೊ ಏನು ಮಾಡಬೇಕು ಅಂತ ಏನಾದರೂ ಒಂದು
ತಪ್ಪು ಅಂತಂದಾಗ ತಪ್ಪು ಅಂತ ಒಪ್ಕೊತಾನೆ. ಆ್ಯಂಡ್ ಬೇರೆಯವ್ರದ್ದು ಏನಾದರೂ ತಪ್ಪು ಅಂತ ಇದ್ದಾಗ ತಪ್ಪು ಅಂತ ಕ್ಲಿಯರಾಗಿ ಹೇಳ್ತಾನೆ. ಸೊ ಅವ್ನಿಗೆ ಇಲ್ಲಿ ತೊಗೊಂಡು ಬರಬೇಕಾಗಿತ್ತ ಸೀಸನ್ಗೆ ಬೇಡವಾ ಅದು ಬೇರೆ ವಿಷಯ. ಬಿಗ್ ಬಾಸ್ಗೆ ಏನು ಬೇಕು ಅವ್ರದೇ ಶೋ ಅಲ್ವಾ. ಸೊ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಾವು ಒಂದು ಲೆವೆಲ್ವರೆಗೂ ಕೂಡ ಅದನ್ನು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಬಿಟ್ಟರೆ ಇವಾಗ ಬಂದಾದಮೇಲೆ ಸೊ ಅದನ್ನು ತಿರ್ಗಾ ನಾವು ಬರಬೇಕಿತ್ತ ಬರಬಾರ್ದಾಗಿತ್ತ, ಯಾಕೆ ಬಂದ, ಯಾಕೆ ಕರ್ಕೊಂಡು ಬಂದು ಅದ್ರ ಬಗ್ಗೆ ಮಾತಾಡೋಕೆ ಅರ್ಥ ಇಲ್ಲ. ಸೊ ಇವಾಗ ಬಂದಿದ್ದಾನೆ, ಸೊ ಇನ್ನು ಮುಂದೆ ಹೆಂಗೆ ಆಡ್ತಾನೆ, ಸೊ ಅದಕ್ಕೆ ಹೆಂಗೆ ಕಾಂಪೀಟ್ ಮಾಡ್ತಾನೆ ಅನ್ನೋದು ಮುಖ್ಯ ಅಷ್ಟೇ. ಓಕೆ, ಸೊ ನಿಮಗೇನು ಅನಿಸುತ್ತೆ, ಸೊ ಡಿಫ್ರೆನ್ಸ್ ಆಗುತ್ತಾ ಆಗಲ್ವ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದಾದಮೇಲೆ ಅಲ್ಲೊಂದು ಫೋನ್ ಕಾಲ್ ಆ್ಯಕ್ಟಿವಿಟಿ ನಡೆಯುತ್ತೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಫಸ್ಟಿಗೆ ಹೋಗಿರುತ್ತೇನೆ ನಮ್ಮ ಗಿಲ್ಲಿ. ಸೊ ಗಿಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಅಷ್ಟು ಮತ್ತು ಟ್ಯಾಲೆಂಟ್ ಬೇಕಲ್ಲ ಬೇರೆಯವ್ರಿಗೆ. ಸೊ ಗಿಲ್ಲಿನೇ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ದೆ ಯಾರು, ರಜತ್ ಆ್ಯಂಡ್ ನಮ್ಮ ಚೈತ್ರ ಅವ್ರ ಮನೆಗೆ ಫೋನ್ ಮಾಡಿ ಮಾತಾಡ್ದ. ಆ್ಯಂಡ್ ಅವರಿಬ್ಬರು ಕೂಡ ಮಾತಾಡಿದ್ರು, ಆ್ಯಂಡ್ ಕಾವ್ಯ ಕೂಡ ಮಾತಾಡಿದ್ರು. ಬಟ್ ನನಗೆ ಕಾವ್ಯದ ಅನಿಸಿದ್ದೇನು ಅಂತಂದರೆ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡೋ ಟೈಮಲ್ಲೇ ದೊಡ್ಡಮ್ಮ ಅಂತ ಶುರು ಮಾಡ್ತಾರೆ. ಅಂದರೆ ಗಿಲ್ಲಿ ಒಂದು ರೀತಿಯಲ್ಲಿ ಅಣ್ಣನೋ ಅನ್ನೋ ರೀತಿಯಲ್ಲಿ ಅವ್ರಿಗೆ ಫೀಲ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಕಾವ್ಯ ಒಂದು ರೀತಿಯಲ್ಲಿ ಗಿಲ್ಲಿನ ಅವಾಯ್ಡ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ನೆಕ್ಸ್ಟಲ್ಲಿ ಮಾತಾಡ್ತೀನಿ, ಲಾಸ್ಟಲ್ಲಿ ಒಂದು ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಆ್ಯಂಡ್ ಅದೇ ಫೋನ್ ಕಾಲ್ ಅಂತ ಬಂದಾಗ ಗಿಲ್ಲಿ ಚೆನ್ನಾಗಿ ಕೌಂಟ್ರ್ ಕೊಟ್ಟ. ಆ್ಯಂಡ್ ಅವರು ಕೂಡ ಮಾತಾಡಿದ್ರು ರಜತ್ ಆ್ಯಂಡ್ ಚೈತ್ರ ಅಂತ ಬಂದಾಗ. ಬಟ್ ಗಿಲ್ಲಿನ ಮಾತಲ್ಲಂತೂ ಸೋಲ್ಸೋಕೆ ಆಗಲ್ಲ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಸಿಂಹನ ಕಾಡಲ್ಲಿ ನೋಡೋ ರೀತಿ ಅನ್ನೋವಂಥ ಡೈಲಾಗ್ನ ಸೊ ಬೇರೆ ಬೇರೆ ರೀತಿಯಲ್ಲಿ ಹೇಳೋವಂಥ ಒಂದು ಚಟುವಟಿಕೆ ನಡೆಯುತ್ತೆ. ಅಲ್ಲಿ ರಕ್ಷಿತಾ ಹೇಳಿರುವಂಥದ್ದು ಸ್ವಲ್ಪ ಫನ್ನಿ ಆ್ಯಂಡ್ ಸ್ವಲ್ಪ ಓವರ್ ಅಂತ ಅನಿಸ್ತು. ಓಕೆ, ಅದಾದಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಹೇಳೋದು ಅಂತಂದರೆ ಅದು ನಮ್ಮ ಗಿಲ್ಲಿನೇ. ಓಕೆ, ಅಲ್ಲಿ ರಘು ಎದುರುಗಡೆಗೆ ಒಂದು ಕಾಮಿಡಿಯಾಗಿ ಒಂದು ಡಿಫ್ರೆಂಟಾಗಿ ಏನೋ ಹೇಳಿದ್ನಲ್ಲ, ಅದು ತುಂಬ ನಗು ಬಂತು ನನಗೆ. ಓಕೆ, ಸೊ ಇದಾದಮೇಲೆ ಮನೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ 2 ಟೀಮ್ ಮಾಡ್ತಾರೆ, ಬಾಯ್ಸ್ ವರ್ಸಸ್ ಗರ್ಲ್ಸು. ಸೊ ಅಲ್ಲಿ ಕೆಲವೊಂದು ಮನೆಗೆ ಸಂಬಂಧಪಟ್ಟಂಥದ್ದು ಸೊ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳಿದ್ರು. ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಸೇವ್ ಮಾಡೋವಂಥ ಒಂದು ಚಟುವಟಿಕೆ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಫಸ್ಟ್ ಸೇವ್ ಮಾಡಿರೋಂಥದ್ದು ರಘು ಅವ್ರಿಗೆ, ಆ್ಯಂಡ್ ಸೆಕೆಂಡ್ ಸೇವ್ ಮಾಡಿರೋಂಥದ್ದು ಗಿಲ್ಲಿಗೆ. ಅದೇನು ಸೌಂಡು ಗುರು, ಯಪ್ಪ ಚಪ್ಪಾಳೆದು. ಆ ಫಸ್ಟ್ ಸೆಕೆಂಡ್ ಸೇವ್ ಆದಾಗ ಗಿಲ್ಲಿ ಸೊ ಚಪ್ಪಾಳೆ ಬಂತು ಗೊತ್ತಾ ಹೊರಗಡೆಗೆ, ಸಖತ್ತಾಗಿತ್ತು. ಎಲ್ಲರಿಗೂ ಕೂಡ ಚಪ್ಪಾಳೆ ಸಿಗುತ್ತೆ, ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಸಿಗುತ್ತೆ. ಕೆಲವು ಟೈಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಪ್ಪಾಳೆಗಳು ಸಿಗುತ್ತೆ. ಸುದೀಪ್ ಸರ್ ಹೇಳ್ತಾರೆ ಗೊತ್ತಾ, ಚಪ್ಪಾಳೆ ನಂಬಕ್ಕೆ ಹೋಗ್ಬೇಡಿ ಅಂತ. ಬಟ್ ಕೆಲವು ಚಪ್ಪಾಳೆಗಳನ್ನು ನಂಬಬೇಕಾಗುತ್ತೆ. ಜೊತೆಗೆ ನೀವು ಚಪ್ಪಾಳೆ ಅಷ್ಟೇ ನೋಡೋಕೆ ಹೋಗ್ಬೇಡಿ, ಅಲ್ಲಿ ಬಂದಂಥ ಅಥವಾ ಚಪ್ಪಾಳೆ ಜೊತೆಗೆ ಅಲ್ಲೇನು ಸ್ಮೈಲ್ಗಳು ಬರುತ್ತಾ ಗೊತ್ತಾ, ಅಲ್ಲಿ ಹೊರಗಡೆ ಕೂತಿರುವಂಥ ಒಂದು ಆಡಿಯನ್ಸ್ ಮುಖದಲ್ಲೂ ಸ್ಮೈಲ್ ಬರುತ್ತೆ. ಈ ಸೇವ್ ಅಂದ ತಕ್ಷಣ ಕೆಲವರಿಗೆ ಏನು ಸ್ಮೈಲೇ ಕೊಡಲ್ಲ, ಸುಮ್ಮನೆ ಚಪ್ಪಾಳೆ ಬಾರಿಸ್ತಾರೆ ಅಷ್ಟೇ. ಬಟ್ ಕೆಲವರು ಚಪ್ಪಾಳೆ ಜೊತೆಗೆ ಒಂದು ಸ್ಮೈಲ್ ಬರುತ್ತೆ, ಒಂದು ಖುಷಿ ಕಾಣುತ್ತೆ. ಅಂದರೆ ಈ ಗಿಲ್ಲಿ ಮಾಡಿದಾಗ ನೋಡಿ, ಸೇವ್ ಆದಾಗ ನೋಡಿ, ಬೇರೆ ಸೇವ್ ಆದಾಗ ಚಪ್ಪಾಳೆ ಇಬ್ರಿಗೂ ಸಿಗುತ್ತೆ. ಬಟ್ ಆ ಸ್ಮೈಲ್ ಇದೆಯಲ್ಲ, ಸೊ ಆ ಒಂದು ಎಕ್ಸ್ಪ್ರೆಷನ್ನು ಸೊ ಬೇರೆ ಸೇವ್ ಆದಾಗ ಸಿಗಲ್ಲ. ಸೊ ಬಟ್ ಗಿಲ್ಲಿಗೆ ಅದೊಂದು ಪ್ರೀತಿ ಇದೆ. ಆಮೇಲೆ ಒಳಗಡೆ ನೋಡಬೇಕಾಗಿತ್ತು ನೀವು, ರಾಶಿಕಾದ್ರಾಗಿರ್ಬೋದು, ನಮ್ಮ ಸೂರಜ್ ಅದ್ರಾಗಿರ್ಬೋದು, ಜೊತೆಗೆ ಕಾವ್ಯದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದರೆ ಸೊ ಏನೋ ಒಂಥರ ಅವ್ರಿಗೆ ಏನಪ್ಪ ಈ ರೇಂಜಿಗೆ ಆಡಿಯನ್ಸ್ಗೆ ಸಪೋರ್ಟ್ ಇದೆ ಅನ್ನೋ ರೀತಿನ ಅನ್ನಿಸ್ತಾ ಇತ್ತು. ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಸೊ ಅದು ಒಂದು ರೀತಿಯಲ್ಲಿ ಗಿಲ್ಲಿಗೆ ಒಂಥರ ಹೆಮ್ಮೆ ಪಡುವಂಥ ವಿಚಾರ. ಆ್ಯಂಡ್ ಅವ್ನು ಖುಷಿ ಪಡಬೇಕು, ಅವನ ಒಂದು ಆಡಿಯನ್ಸ್ಗೆ ಗಳಿಸ್ಕೊಂಡಿದ್ದಾನಲ್ಲ, ಖಂಡಿತವಾಗಲೂ ಖುಷಿ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ SR ಒಂದು ನಡೆಯುತ್ತೆ. ಸೊ ಅಲ್ಲಿ 2-3 ಕ್ವಶನ್ ಮಾತ್ರ ಹೇಳ್ತೀನಿ. ಸೂರಜ್ ಕ್ಯೂಟಾಗಿ ಕಾಣಿಸ್ತಾನೆ ಅನ್ನೋ ರೀತಿಲಿ ಒಂದು ಕ್ವಶನ್ ಬರುತ್ತೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಏನು ಕೊಡೋದಿದೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಧ್ರುವಂತ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಅನ್ನೋದು ಬರುತ್ತೆ. ಸೊ ಧ್ರುವಂತ ಅಂತ ಬಂದಾಗ ಅವ್ನು ಪಕ್ಕ ಆಟ ಆಡ್ತವನೆ. ನೀವು ಯಾರು ಏನೇ ಹೇಳಿ ಏನೇ ಬಿಡಿ, ಬಿಗ್ ಬಾಸ್ ಮನೆ ಒಳಗೆ ಅವನು ಯಾರ್ದೋ ನಂಬಿಕೆ ಗಳಿಸ್ಕೊಬೇಕು ಅಥವಾ ಏನೋ ಮಾಡ್ಕೊಬೇಕು, ಫ್ರೆಂಡ್ಶಿಪ್ ಮಾಡಬೇಕು, ಏನೂ ಬಂದಿಲ್ಲ, ಪಕ್ಕ ಗೇಮ್ ಆಡ್ತವನೆ. ಬಟ್ ಅವ್ನು ಗೇಮ್ ಅರ್ಥ ಮಾಡ್ಕೊಂಡ್ರು ಬಿಗ್ ಬಾಸ್ ಮನೆ ಓಡಿ ಉಳ್ಕೊತಾರೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಹೆವಿ ಗೇಮರ್ ಅವನು ಮಾತ್ರ. ಎಲ್ಲರೂ ಕೂಡ ಸುಮ್ಮನೆ ಸೈಕು ಅದು ಅಂತಾನೆ, ಪಕ್ಕ ಸೈಕಿದ್ದಾನೆ ಅವನು. ಓಕೆ, ಸ್ಟಾರ್ಟಿಂಗ್ ಒಂದು 2-3 ವಾರ ತುಂಬ ಚೆನ್ನಾಗಿದೆ ಎಲ್ಲರ ಜೊತೆಗೂ ಕೂಡ. ಬಟ್ ಅದಾದಮೇಲೆ ಇವಾಗ ಗೇಮ್ ಮಾಡ್ತಿದ್ದಾನೆ ನೋಡಿ, ಯಪ್ಪ ದೇವರೇ. ನಂಬಿಕೆ ಆಟ ಅಂತ ಬಂದಾಗ ನಮ್ಮ ಮೇಲೆ ನಂಬಿಕೆ ಇಡೋಕ್ಕೆ ಹೋಗ್ಬಿಡಿ ನೀವು. ನಾನು ಇವಾಗ ಹೇಳ್ತೀನಿ, ನಂಬಿಕೆಗೆ ಅರ್ಹನೇ ಅಲ್ಲ ಅವನು ಆಟ ಅಂತ ಬಂದಾಗ. ಸೊ ಇವಾಗ ಜೊತೆಗಿರ್ತಾನೆ, ಬೇಕಾದ್ರೆ ನಾಳೆ ಬೇಕಾದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ನೆಟ್ ಮಾಡ್ತಾನೆ. ಸೊ ಅಂಥ ಕಿಲಾಡಿ ಸೊ ಧ್ರುವಂತು. ಆ್ಯಂಡ್ ಇದಾದಮೇಲೆ ಅಲ್ಲಿ ಇನ್ನೊಂದು ಬರುತ್ತೆ, ಅಶ್ವಿನಿ 2.0 ಯಾರಿಗೂ ಕೂಡ ಇಷ್ಟ ಆಗ್ತಾಯಿಲ್ಲ. ಅಂದರೆ ಅವರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಅವರಿಗೆ ಇನ್ನೂ ಅಂಥ ಒಂದು ಟ್ರಿಗರಿಂಗ್ ಪಾಯಿಂಟ್ಗಳು ಎಲ್ಲೂ ಸಿಕ್ಕಿಲ್ಲ. ಸೊ ಲಾಸ್ಟ್ ಒಂದು ವೀಕಲ್ಲಿ ಒಂದು ಚಟುವಟಿಕೆ ಆಯಿತು, ಎಲ್ಲ ಆಯಿತು. ಬಟ್ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಅಶ್ವಿನಿ ಹೇಳೋದೇನು ಅಂತಂದರೆ, ಸೊ ಅವರು ಚೇಂಜಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಬಿಕಾಸ್ ಅವರ ಒಂದು ಚೀರಾಟ, ಕೂಗಾಟ ಎಲ್ಲೋ ಬೇರೆಯವ್ರಿಗೆ ಒಂದು ರೀತಿಯಲ್ಲಿ ಅದು ಆಹಾರ ಆಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡ್ರು ಅವರು. ಮೇ ಬಿ ನೋಡೋಣ ಮುಂದೆ ಆ ಥರ ಟ್ರಿಗರಿಂಗ್ ಪಾಯಿಂಟ್ ಬಂದರೆ ಚೇಂಜ್ ಆಗ್ತಾರಾ ಅಥವಾ ಇದೇ ರೀತಿಯಲ್ಲಿ 2.1ನಲ್ಲೇ ಮುಂದುವರಿತಾರೆ ಅಂತ. 2.1ನಲ್ಲೇ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಮೊನ್ನೆ ಟಾಸ್ಕಲ್ಲಿ ತೊಗೊಂಡ್ರಲ್ಲ, ಸೊ ನಾನು ಸಾರಿ ಕೇಳಲ್ಲ ಅನ್ನೋ ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ಕೆಲವು ಅವರು ಒಂದು ಬುಡಕ್ಕೆ ಹೋದಾಗ ಸೊ ಸ್ಟ್ಯಾಂಡ್ ತೊಗೊಳ್ಳೇಬೇಕಾಗುತ್ತೆ. ಎಲ್ಲದಕ್ಕೂ ಕೂಡ ನಾನು ಶಾಂತಮೂರ್ತಿ ಆಗ್ತೀನಿ ಅಂತಂದರೆ ಆಗಲ್ಲ. ಅವರಿಗಂತ ಬಂದಾಗ ಮೇ ಬಿ ಅವರು ಸ್ಟ್ಯಾಂಡ್ ತೊಗೊತಾರೆ ಆ್ಯಂಡ್ ತೊಗೊಬೇಕು ಅಂತ ಅನಿಸುತ್ತೆ ನನಗೆ. ಸೊ ನೋಡೋಣ ಮುಂದೆ ಹೋಗ್ತಾ ಯಾವ ರೀತಿಯಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ಸೊ ಇದಾದಮೇಲೆ ಅಲ್ಲಿ ಎಕ್ಸ್ಪೆನ್ಸಿವ್ ಬಟ್ಟೆ ಇಟ್ಕೊಂಡು ಬರೀ ಚಡ್ಡಿ ಬನಿಯನ್ನು ಹಾಕ್ಕೊಂಡು ಸೊ
ತಿರುಗಾಡುವಂಥದ್ದು ನಮ್ಮ ಗಿಲ್ಲಿ ಅವರ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋ ಅಂತ ಹೇಳಿದ್ರು, ಬಟ್ 3 ಜನ ಮಾತ್ರ ಅಲ್ಲಿ ಎಸ್ ಅಂತ ಹೇಳಿದ್ರು. ಒಂದು ರಘು, ಧನು ಆ್ಯಂಡ್ ಧ್ರುವಂತ್. ನನಗೆ ರಘು ಯಾಕೆ ಈ ಥರ ಹೇಳ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಅಂದರೆ ಗಿಲ್ಲಿನ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ ಏನು ಅಂತ. ಧನು ಆ್ಯಂಡ್ ಧ್ರುವಂತ ಓಕೆ ಒಪ್ಕೊಳ್ಳೋಣ, ಅವರಿಬ್ಬರು ಕಾಂಪಿಟೇಟ್ರು ಬಗ್ಗೆ ತಿಳಿದಿಲ್ಲ, ಯಾವಾಗಿಂದ ಸ್ವಲ್ಪ ಹೇಟ್ ಇರೋದ್ರಿಂದ ಸೊ ಅವ್ರು ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ರಘು ಅಂತ ಬಂದಾಗ ಸೊ ಅವ್ರ ಜೊತೆಗೆ ಇರ್ತಾರೆ, ಯಾಕೆ ಬಟ್ಟೆ ಇದ್ದಿದ ತಕ್ಷಣ ಹಾಕೋಬೇಕು ಅಂತಾನೆ ಹೇಗೆ? ಒಂದು ಅವ್ರಿಗೆ ಒಳ್ಳೇದು ಇರ್ಬೋದು, ಥಾಟ್ ಇರ್ಬೋದು, ಅಂದರೆ ಚೆನ್ನಾಗಿ ಕಾಣಲಿ ಅನ್ನೋ ರೀತಿಯಲ್ಲಿ. ಬಟ್ ಕೆಲವರಿಗೆ ಏನು ಅಂತಂದರೆ ಅದನ್ನು ಹಾಕೊಳ್ಳಿಕ್ಕೆ ಇಷ್ಟ ಇರಲ್ಲ. ಸೊ ಒಂದು 2-3 ಡ್ರೆಸ್ಸಿಗೆ ಮಾತ್ರ ಒಂದು ಕಂಫರ್ಟೇಬಲ್ ಆಗಿರ್ತಾರೆ. ಸೊ ಅದು ಎಲ್ಲೋ ಇದು ಅಂತ ಅನಿಸ್ತು. ಬಟ್ ಅಲ್ಲಿ ಗಿಲ್ಲಿದ ಉತ್ತರ ತುಂಬ ಚೆನ್ನಾಗಿತ್ತು. ಸೊ ಅಂದರೆ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಲಾಸ್ಟ್ ಸೀಸನಲ್ಲಿ ಯಾರೋ ಪಂಚೆ ಹಾಕೊಂಡು ಗೆದ್ರು, ಸೊ ಈ ಸೀಸನಲ್ಲಿ ಹಿಂಗೆ ಬನಿಯನ್ ಹಾಕೊಂಡು ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಆ ಥರ ಏನಿದೆ, ನಾನು ಕಂಫರ್ಟೇಬಲ್ಗೋಸ್ಕರ ನಾನು ಹಾಕೋತೀನಿ, ಬಟ್ಟೆ ಹಾಕೊಳ್ಳೋದು ಕೂಡ ನನ್ನ ಚಾಯ್ಸ್ ಇಲ್ವಾ? ಸೊ ಅದನ್ನೆಲ್ಲ ಏನಕ್ಕೆ, ಆಮೇಲೆ ನಾನೇನಾದ್ರು ಬಡವ ಅಂತ ಹೇಳ್ಕೊಂಡಿದ್ದೀನಿ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಬಂತು. ನಾನು ಕೂಡ ಅದೇ ಹೇಳುವಂಥದ್ದು, ಇಲ್ಲಿ ನಿಮಗೆ ಬೇಕಾ ಓಕೆ ನೀವು ಹಾಕೊಂಬಿಡಿ. ಯಾರೋ ಪಂಚೆ ಹಾಕೊಂಡು ಲಾಸ್ಟ್ ನಮ್ಮ ಹನುಮಂತನ ವಿಚಾರ ಬಂತು ಅಲ್ಲಿ. ಸೊ ಅಲ್ಲಿ ಅವ್ನು ಗೆದ್ದಿದ್ದಾರೆ ಅಂತಂದರೆ ಸೊ ನೀವು ಕೂಡ ಪಂಚೆ ಹಾಕೊಳ್ಳಿ, ಆಗುತ್ತಾ? ಆಗಲ್ಲ. ಸೊ ಅದು ನನ್ನ ಪ್ರಕಾರ ಅದು ಒಂಥರ ಬುಲ್ಶಿಟ್ ಅಂತ ಅನ್ಸುತ್ತಪ್ಪ, ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಅಗೇನ್ ಪಾಸ್ ಮಾಡುವಂಥದ್ದು. ಒಂದು ಸರಿ ಆಗಿದ್ದರೆ ನಾನು ಏನೂ ಅಂತಿರಲಿಲ್ಲ, ಬಟ್ ಪದೇ ಅದನ್ನು ಪ್ರೂವ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ಅಂದರೆ ಇವನು ಬೇಕು ಅಂತಲೇ ಹಾಕೊತಿದ್ದಾನೆ ಅನ್ನೋ ರೀತಿಯಲ್ಲಿ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ. ಓಕೆ, ಸೊ ಇದಾದಮೇಲೆ ಮತ್ತೆ 2 ಕಂಟೆಸ್ಟೆಂಟ್ನ ಸೇವ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಕಾವ್ಯ ಅವರು ಫಸ್ಟ್ ಸೇವ್ ಆಗ್ತಾರೆ, ಅದಾದಮೇಲೆ ಅಶ್ವಿನಿ ಅವರು ಸೇವ್ ಆಗುವಂಥದ್ದು. ಆ್ಯಂಡ್ ಇದಾದಮೇಲೆ ಅಲ್ಲಿ ಕೆಲವೊಂದು ನಿಮ್ಗೆ ಗೊತ್ತಿದ್ದಲ್ಲ ಆ್ಯನಿಮಲ್ ಫೋಟೋಗಳನ್ನ ತೊಗೊಂಡು ಸೊ ಅಲ್ಲಿ ಒಬ್ಬೊಬ್ರಿಗೆ ಯಾರ್ಯಾರು ಸೂಟ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟ್ರು ಪರ್ಸ್ನಾಲಿಟಿ ಅನ್ನೋವಂಥದ್ದನ್ನು ಸೊ ಅಲ್ಲಿ ಹಾಕುವಂಥದ್ದು. ಆ್ಯಂಡ್ ಅಲ್ಲಿ ಕಾವ್ಯ ಅವರು ಯಾವುದು ಎಮ್ಮೆ ಚರ್ಮ ಅನ್ನೋವಂಥದ್ದನ್ನ ಇವ್ರಿಗೆ ಹಾಕಿರುವಂಥದ್ದು. ಅಂದರೆ ತುಂಬ ಅಡ್ವೈಸ್ ಮಾಡ್ತಾ ಇರ್ತೀನಿ, ಗೈಡ್ ಮಾಡ್ತಾ ಇರ್ತೀನಿ, ಬಟ್ ಅದು ಯಾವುದು ಕೂಡ ಕೇಳಿಸ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ಅವನು ಬಂದಿರುವಂಥದ್ದು ಆಟ ಆಡಲಿಕ್ಕೆ, ಇಲ್ಲಿ ಯಾರು ಅಡ್ವೈಸು ಅದು ಇದು ಒಂದು ಲೆವೆಲ್ವರೆಗೂ ಕೊಡಿ, ಕೇಳಿಸ್ಲಿಲ್ಲ ಅಂದರೆ ಬಿಟ್ಬಿಡಿ. ಆ್ಯಂಡ್ ಕಾವ್ಯ ಕೂಡ ಅದೇ ಹೇಳಿದ್ರು, ನಾನು ಇವಾಗಿಂದ ಡಿಸೈಡ್ ಮಾಡಿದ್ದೀನಿ, ಸೊ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಗೈಡ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಒಳ್ಳೆಯದು, ಸೊ ನಿಮ್ಮ ಆಟನ ನೀವು ಆಡಿ ಅಂತಲೇ ಹೇಳ್ಬೋದು ನಾನು. ಓಕೆ, ಇದಾದಮೇಲೆ ಅಲ್ಲಿ ಧ್ರುವಂತಿಗೆ ಸ್ವಲ್ಪ ಜಾಸ್ತಿ ಬಂತು. ಸೊ ಅಲ್ಲಿ ಆ ಒಂದು ಆ್ಯನಿಮಲ್ ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಟ್ಯಾಗ್ಗಳು. ಆ್ಯಂಡ್ ಅವರು ಕೂಡ ಅಷ್ಟೇ, ಸೊ ಅಲ್ಲಿ ನಾನು ಗೇಮ್ ಬಿಡ್ತೀನಿ ಬಟ್ ಇದನ್ನು ಹಾಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಅಂದರೆ ವಾಯ್ಸ್ ರೈಸ್ ಮಾಡಿದ್ರು. ಸುದೀಪ್ ಸರ್ಗೆ ಅದು ಹೇಳಿದ್ನಲ್ಲ, ಸೊ ಜಸ್ಟ್ ಅವ್ರು ಕೆಲಸ ಮಾಡ್ತಿದ್ದಾರೆ ಅಷ್ಟೇ, ಅವರೆಲ್ಲ ಡಿಸೈಡ್ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಎಲ್ಲ ಜನಗಳು ಅಷ್ಟೇ. ಒಂದು ಪಂಚಾಯಿತಿ ಅಂತ ಬಂದಾಗ ಕೆಲವೊಂದು ಟಾಪಿಕ್ಗಳನ್ನ ತೊಗೊಂಡಿರ್ತಾರೆ ಅಲ್ಲಿ. ಸೊ ಸುದೀಪ್ ಸರ್ ಕೈಯಲ್ಲಿ ಒಂದು ಲೆವೆಲ್ವರೆಗೂ ಕೂಡ ಒಂದು ಪವರ್ ಇರ್ಬೋದು, ಬಟ್ ಎಕ್ಸ್ಟ್ರೀಮ್ ಆಗಿ ಅವ್ರು ಹೋಗೋಕ್ಕಾಗಲ್ಲ. ಓಕೆ, ಹೋದರೆ ಅವ್ರದ್ದು ಏನಿದೆ ಅದು ಹೋಗೋಕ್ಕೂ ಆಗಲ್ಲ, ಹೋಗಿದ್ರೆ ಅನ್ನೋದಕ್ಕಿಂತ ಹೋಗೋಕ್ಕಾಗಲ್ಲ. ಸೊ ಎಲ್ಲ ಅದು ಅಗ್ರಿಮೆಂಟ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ಅಂಥ ಟೈಮಲ್ಲಿ ಧ್ರುವಂತ ಹೋಗ್ತೀನಿ ಅಂದ ತಕ್ಷಣ ಅವ್ರು ಕಳಿಸ್ಬಿಡೋಕ್ಕಾಗಲ್ಲ. ಅದಕ್ಕೆ ಬಿಗ್ ಬಾಸ್ ಇದ್ದಾರೆ, ಸೊ ಅವ್ರು ನೋಡ್ಕೊತಾರೆ. ಆ್ಯಂಡ್ ಎಪಿಸೋಡ್ ಆದಮೇಲೆ ಕೂಡ ಅಷ್ಟೇ, ಸೊ ಅಲ್ಲಿ ಅವರು ಬಿಗ್ ಬಾಸ್ ಹತ್ರ ಕೂಡ ಅಪೀಲ್ ಮಾಡಿದ್ರು. ಸೊ ಅವ್ರೇನು ಕಳಿಸಲ್ಲ. ಸೊ ಈ ಅಣ್ಣ ಇವಾಗ ಫುಲ್ ಎಲ್ಲ ಆಟ ಎಲ್ಲ ಫುಲ್ ಸೈಕಾಗಿ ಆಡ್ತಾವನೆ, ಅವ್ರು ಹೆಂಗೆ ಕಳಿಸ್ಬಿಡ್ತಾರೆ? ಸೊ ನೀವು ಇಟ್ಕೊತಾರೆ, ಕಳ್ಸೋಕ್ಕಂತೂ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ನಿಮ್ಗೆ ಗೊತ್ತಿದೆ, ಸೊ ಜಾನ್ವಿ ಅವರು ಎಲಿಮಿನೇಟ್ ಆಗ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಫ್ರೀಸಲ್ಲಿರ್ತಾರೆ. ಆ್ಯಂಡ್ ಜಾನ್ವಿ ಎಲಿಮಿನೇಟ್ ಆಗಿದ್ದು ನನಗೆಲ್ಲೋ ಸ್ವಲ್ಪ ಶಾಕ್ ಅಂತ ಅನ್ನಿಸ್ತು. ಬಿಕಾಸ್ ಮಾಡೋಕ್ಕಿಂತ ಬೇಗನೆ ಔಟ್ ಆಗಿರೋದ್ರಿಂದ ಒಂದು ಇತ್ತು ನನಗೆ, ಮೇ ಬಿ ಜಾನ್ವಿ ಅವ್ರು ಧ್ರುವಂತ್ ಅಂತ ಇತ್ತು. ಬಟ್ ಧ್ರುವಂತನ ಮೇ ಬಿ ಸೇವ್ ಮಾಡ್ಕೊಂಡಿರೋವಂಥದ್ದು ಏನಂತಂದರೆ ಅದೇ ಇವಾಗ ಸ್ವಲ್ಪ ರೀಸೆಂಟಾಗಿ ತುಂಬ ಚೆನ್ನಾಗಿ ಆಡ್ತವ್ರೆ. ಚೆನ್ನಾಗಿ ಅನ್ನೋದಕ್ಕಿಂತ ಬಿಗ್ ಬಾಸಿಗೆ ಹೇಗೆ ಬೇಕು ಆ ಥರ ಆಡ್ತವ್ರೆ. ಆಮೇಲೆ ಮಾಡು ಅಂತ ಬಂದಾಗ ಓಟ್ಸ್ ಅಂತೂ ಬರುತ್ತೆ ಅವ್ರಿಗೆ. ಓಕೆ, ಅದು ಒಂದು ಗಳಿಯೋಕ್ಕಾಗಲ್ಲ. ಬಿಕಾಸ್ ಇವಾಗ ಜಾನ್ವಿಗಿಂತ ಮುಂಚೆ ಮಾಳುನ ಕಳಿಸಿದ್ರೆ ಆಟದ ವಿಚಾರದಲ್ಲೇ ಕಳಿಸ್ಬೇಕು, ಬಿಟ್ಟರೆ ವೋಟಿಂಗ್ ಅಂತ ಬಂದಾಗ ಚಾನ್ಸೇ ಇಲ್ಲ. ಸೊ ಖಂಡಿತವಾಗ್ಲೂ ವೋಟ್ ಜಾಸ್ತಿ ಬಂದೇ ಬರುತ್ತೆ ಮಾಳುಗೆ. ಸೊ ಆ ಒಂದು ವಿಚಾರ ತಗೊಂಡ್ರೆ ಜಾನ್ವಿ ಅಂತ ಬಂದಾಗ ಒಂದು ಅವರು ತುಂಬ ನೆಗೆಟಿವ್ ಇತ್ತು, ಎಲ್ಲ ಕಡೆ ಕೂಡ ಕಾಣಿಸ್ಕೊತಿದ್ದಾರೆ. ಕೆಲವೊಂದು ಪಾಸಿಟಿವ್ ಇದ್ದರೂ ಕೂಡ ಜಾಸ್ತಿ ನೆಗೆಟಿವೇ ಇದ್ದಂಥದ್ದು. ಅದ್ರ ಜೊತೆಗೆ ಏನಂತಂದರೆ ವೋಟಿಂಗ್ ಸ್ವಲ್ಪ ಅವ್ರಿಗೆ ಎಲ್ಲೋ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಂಥ ಸಪೋರ್ಟ್ ಮಾಡೋರು ಯಾರು ಕೂಡ ಇಲ್ಲ. ಸೊ ಅಶ್ವಿನಿಗಂತ ಬಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಇರ್ಬೋದೇನೋ, ಬಟ್ ಜಾನ್ವಿಗಂತ ಬಂದಾಗ ವೋಟಿಂಗ್ ಇಲ್ಲ, ನೆಗೆಟಿವ್ ತುಂಬ ಇದೆ ಮನೆ ಒಳಗೆ. ಅದರಲ್ಲೂ ಮುಖ್ಯವಾಗಿ ಚಾನಲ್ ವಿರುದ್ಧನೇ ಮಾತಾಡಿದ್ರೆ ಅವ್ರು ಬಿಟ್ಬಿಡ್ತಾರೆ, ತುಂಬ ಕಷ್ಟ ಇದೆ. ಓಕೆ, ಸೊ ಅದಕ್ಕೋಸ್ಕರ ಎಲಿಮಿನೇಟ್ ಆದರು ಅಂತಲೇ ಹೇಳ್ಬೋದು. ಬಟ್ ಆಟ ಅಂತ ಬಂದಾಗ ಬಿಗ್ ಬಾಸ್ದು ಸೊ ಸ್ವಲ್ಪ ಹೈಲೈಟಾಗಿ ಕಾಣಿಸಿದ್ರು. ಮೇ ಬಿ ಇವಾಗ ಅಶ್ವಿನಿ ಹೇಗೆ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇವಾಗ ಯಾರು ಕೂಡ ಫ್ರೆಂಡ್ಶಿಪ್ ಅಂತ ಇಲ್ಲ ಅವ್ರಿಗೆ. ಸೊ ಇಲ್ಲಿವರೆಗೂ ಇದ್ದಂಥದ್ದು ಓನ್ಲಿ ಜಾನ್ವಿ. ಸೊ ಇವಾಗ ಮತ್ತೆ ಅಗೇನ್ ಧ್ರುವನ್ ಜೊತೆಗೆ ಸೇರ್ಕೊತಾರೆ ಹೇಗೆ ಅನ್ನೋದು ನೋಡಬೇಕಾದಂಥದ್ದು. ಅಲ್ಲಿ ಜಾನ್ವಿ ಎಲಿಮಿನೇಟ್ ಆದಮೇಲೆ ಕೆಲವೊಂದು ಎಪಿಸೋಡಲ್ಲಿರುವಂಥ ಕೆಲವೊಂದು ಸೀನ್ಗಳು ಹಾಕಿದ್ರಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವರು ಆ್ಯಂಡ್ ಅಲ್ಲಿ ಧ್ರುವಂತ್ ಅವರು ಬೆಡ್ರೂಮಲ್ಲಿ ಇದ್ದಾಗ ಸ್ಪಂದನ ಬಂದು ಅಶ್ವಿನಿಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಮಾಡಿ ಹೋಗ್ತಾರೆ. ಬಟ್ ಅವ್ರು ಹೋಗಿದ್ದಾದಮೇಲೆ ಧ್ರುವಂತ್ ಹೇಳ್ತಾನೆ, ಮೇಡಮ್ ಇವ್ರನ್ನ ಮಾತ್ರ ನಂಬೇಡಿ ಮೇಡಮ್, ಇವಾಗ ಬಂದು ಸಮಾಧಾನ ಮಾಡ್ತಾರೆ, ಆಮೇಲೆ ಬಂದು ನಾಮಿನೇಷನ್ ನಿಮ್ಮ ಹೆಸರೇ ತಗೋತಾರೆ, ನನ್ನನ್ನು ಬೇಕಾದ್ರೂ ನಂಬಿ ಇವ್ರು ನಂಬೇಡಿ ಅಂತ ಅಲ್ಲಿ ಧ್ರುವಂತ ಅಶ್ವಿನಿಗಳ್ದ. ಅಶ್ವಿನಿ ಸುಮ್ಮನೆ ನಗ್ತಾಯಿದ್ರು, ನನ್ನ ಮಗ ಏನು ದೊಡ್ಡ ಸಾಚೆ ನನ್ನ ಮಗ, ನೀನು ನಾಮಿನೇಷನ್ ನಮ್ಮನ ಹೆಸರೇ ತೊಗೊಂಡಿಲ್ವಾ ಅಂತ ಮೇ ಬಿ ಅನಿಸಿರುತ್ತೆ ಅಂತ ಅನಿಸುತ್ತೆ. ಬಟ್ ಮೇ ಬಿ ಯಾಕೋ ನನಗೆ ಅಶ್ವಿನಿ ಅವ್ರಿಗೇ ಗಾಳ ಆಗ್ತಾಯಿದ್ದಾನ ಅಂತ ನಮ್ಮ ಧ್ರುವಂತು. ಹೆವಿ ಕಿಲಾಡಿದ್ದಾನೆ ಧ್ರುವಂತು. ಅಲ್ಲ ಇವನೇ ತಾನೇ ಅಲ್ಲಿ ಪಾಪ ಅಶ್ವಿನಿ ಮತ್ತು ಜಾನ್ವಿಗೆ ಲಾಸ್ಟ್ ವೀಕಲ್ಲಿ ಕ್ಯಾಪ್ಟನ್ಸಿಗೆಲ್ಲ ಹೋಗಿ ಅವ್ರ ಟೀಮಲ್ಲೇ ಇದ್ಕೊಂಡು ಅದಾದಮೇಲೆ ಅವ್ರಿಗೆ ತಾನೇ ಇದು ಮಾಡಿದ್ದು, ಮೋಸ ಮಾಡಿ ತಿರ್ಗಾ ಬೇರೆ ಟೀಮ್ಗೆ ಹೋಗಿ ಅದಾದಮೇಲೆ ನಾಮಿನೇಷನಲ್ಲಿ ಅವ್ರ ಹೆಸರು ತೊಗೊಂಡು ಕಳಪೆ ಅಂತ ಬಂದಾಗಲೂ ಕೂಡ ಅವ್ರಿಗೆ ಟಾರ್ಗೆಟ್ ಮಾಡಿ ಇದೆಲ್ಲ ಮಾಡಿದವನು ತಿರ್ಗಾ ಹೆಂಗೆ ನಂಬೋಕ್ಕಾಗುತ್ತೆ ಅಶ್ವಿನಿ ಅವರು ಇವರನ್ನು? ಇಲ್ಲಿ ಯಾಕೋ ಅಶ್ವಿನಿ ಅವ್ರಿಗೆ ಬಕ್ರಾ ಮಾಡ್ತಾನೆ ಅಂತ ಅನ್ನಿಸ್ತಾ ಇದೆ.
ಸ್ವಲ್ಪ ಅಶ್ವಿನಿಯಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಆಡಿದ್ರೆ ಬೆಟರ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ನಮ್ಮ ಗಿಲ್ಲಿ, ಇದು ಬೇಡ ಗಿಲ್ಲಿ, ಇದು ತುಂಬ ಸರಿ ಅಂತ ಅನಿಸಲ್ಲ. ಇದು ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಮೇ ಬಿ ನೆಗೆಟಿವ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಅಲ್ಲಿ ಗಿಲ್ಲಿ ಏನು ಮಾಡ್ತಾರೆ, ಎಲ್ಲ ಮಲ್ಕೊಂಡಿರ್ತಾರೆ, ಸುಮ್ಮನೆ ಕಾವು ಗುಡ್ ನೈಟು ಅದು ಇದು ಅಂದ್ಕೊಂಡು ಅಲ್ಲಿಗೆ ರೇಗಿಸ್ತಾ ಇರ್ತಾನೆ ಕಾವ್ಯಗೆ. ಬಟ್ ಕಾವ್ಯ ಅದು ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಮಾತಾಡಿಸ್ಬಿಡ ಗಿಲ್ಲಿ, ಹಾಗೆ ಹೀಗೆ ನಾನು ಗುಡ್ ನೈಟ್ ಹೇಳಲ್ಲ ಹಾಗೆ ಹೀಗೆ ಅಂತ ಒಂದು 2-3 ಸರಿ ಆ ಬಾಟಲ್ ತೊಗೊಂಡು ಹೊಡಿತಾರೆ, ವಾಟರ್ ಬಾಟಲ್ ಅಂತ ಅನಿಸುತ್ತೆ. ಒಂದು ಸರಿ ಅಂತೂ ಅಲ್ಲಿ ಗಿಲ್ಲಿ ಬೆನ್ನಿಗೆ ಬೀಳುತ್ತೆ. ಸೊ ಈ ಥರ ಹೋದಾಗ ಏನಾಗುತ್ತೆ ಅಂದರೆ, ಏನು ಗುರು ಇವನಿಗೆ ಒಂದು ಚೂರಾದರೂ ಸ್ವಾಭಿಮಾನ ಇಲ್ವಾ ಹಾಗೆ ಹೀಗೆ ಅಂತ ಅನಿಸುತ್ತೆ. ಸೊ ಇದು ಅತಿ ಆಗೋದಕ್ಕಿಂತ ಮುಂಚೆ ಅವನು ಸ್ಟಾಪ್ ಮಾಡಿದ್ರೆ ನನ್ನ ಪ್ರಕಾರ ಬೆಟರ್ ಆಗುತ್ತೆ. ಅವ್ನು ಸ್ಟ್ರಾಟಜಿ ಇರ್ಬೋದೇನೋ, ಏನೋ ಒಂದು ಸ್ಟ್ರಾಟಜಿ ಇದೆ ಒಂದು, ಸುಮ್ಮನೆ ಇಲ್ಲ ಅಂತಂದರೆ ಈ ರೇಂಜಿಗೆ ಸ್ವಾಭಿಮಾನ ಎಲ್ಲ ಬಿಟ್ಟು ಹೋಗಲ್ಲ ಅವನು. ಬಟ್ ಅದು ನಿಜವಲ್ಲೂ ಅದು ಆ ಸ್ಟ್ರಾಟಜಿ ನನ್ನ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ, ವರ್ಕ್ ಆಗಲ್ಲ ಅದು. ಮುಂದೆ ಹೋಗ್ತಾ ಹೋಗ್ತಾ ಮೇ ಬಿ ಅವನಿಗೆ ನೆಗೆಟಿವ್ ಹೋಗ್ಬೋದು ಅಂತ ಅನಿಸುತ್ತೆ. ಕಾವ್ಯನಿಂದ ದೂರ ಬಂದರೆ ನನ್ನ ಪ್ರಕಾರ ಎಲ್ಲೋ ಬೆಟರ್ ಆಗುತ್ತೆ, ಅಥವಾ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ನೆಗೆಟಿವ್ ಆಗ್ಬೋದೇನೋ ಅಂತ ಅನಿಸುತ್ತೆ. ಸೊ ನೀವು ಅಭಿಮಾನಿಗಳಾದಂಥವ್ರು, ಗಿಲ್ಲಿ ಫ್ಯಾನ್ಸ್ಗಳು, ನೀವು ಹೇಳಿ ಕಾವ್ಯಗೆ ಈ ಒಂದು ರೇಂಜ್ಗೆ ಹಿಂದೆ ಹೋಗುವಂಥದ್ದು ಸರಿ ಅಂತ ಅನಿಸುತ್ತಾ? ಮೇ ಬಿ ಕಾವ್ಯ ಫುಲ್ ಇರಿಟೇಟ್ ಆಗಿ ಸೊ ಅಲ್ಲಿ ಫುಲ್ ಒಂಥರ ಕೋಪದಲ್ಲಿ ಹೇಳ್ತಿದ್ದಾರೆ ಅವರು. ಸೊ ಒಂದು ಲೆವೆಲ್ ಎಕ್ಸ್ಟ್ರೀಮ್ ಲೆವೆಲ್ ಹೋದರೂ ಕೂಡ ಮೇ ಬಿ ನನ್ನ ಪ್ರಕಾರ ಎಲ್ಲೋ ಈ ಒಂದು ವಾರದಲ್ಲಿ ಕಾವ್ಯ ವರ್ಸಸ್ ಗಿಲ್ಲಿ ಕಿತ್ತಾಟ ಆದರೂ ಆಗ್ಬೋದು ಅಂತ ಅನಿಸುತ್ತೆ. ಅದು ಕಾವ್ಯ ಕಡೆಯಿಂದನೇ, ಅಥವಾ ಇನ್ನೂ ಸ್ವಲ್ಪ ಹಾರ್ಷಾಗಿ ಕಾವ್ಯ ಗಿಲ್ಲಿ ಮೇಲೆ ಹೇಳ್ಬೋದು. ಆ್ಯಂಡ್ ಈ ಒಂದು ಎಲಿಮಿನೇಷನಲ್ಲಿ ಈ ವಾರದಲ್ಲಿ ಮೇ ಬಿ ಅವರು ಕಾವ್ಯ ಹೆಸರು ತೊಗೊತಾರೆ, ಕಾವ್ಯ ಅವರು ಗಿಲ್ಲಿ ಹೆಸರು ತೊಗೊತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇವಾಗ ಗಿಲ್ಲಿಗೆ ಬಂದಿರುವಂಥ ವೈಲ್ಡ್ ಕಾರ್ಡ್ಗಿಂತ ಮನೆಯೊಳಗೆ ಇರುವಂಥ ರಘು ಆದರೂ ಆಗಿರ್ಬೋದು, ರಕ್ಷಿತ್ ಆದರೂ ಆಗಿರ್ಬೋದು, ಕಾವ್ಯ ಜೊತೆಗಿದ್ದವರೇ ಒಂದು ರೀತಿಯಲ್ಲಿ ಫೈಟ್ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಈ ವಾರದಲ್ಲಿ ಖಂಡಿತವಾಗ್ಲೂ ಗೇಮ್ ಪಕ್ಕಾ ಚೇಂಜಸ್ ಕಾಣಿಸುತ್ತೆ. ಒಂದು ವೈಲ್ಡ್ ಕಾರ್ಡ್ ಬಂದಿರುವಂಥದ್ದು, ಇನ್ನೊಂದು ಗಿಲ್ಲಿ ಅಂತ ಬಂದಾಗ ಕೆಲವೊಂದು ಚೇಂಜಸ್ ಮಾಡ್ಕೊಬೇಕಾಗುತ್ತೆ ಅವನು. ಬಟ್ ರಘು, ಕಾವ್ಯ ಆ್ಯಂಡ್ ರಕ್ಷಿತಾ ಮೇ ಬಿ ಇವರೆಲ್ಲ ಗಿಲ್ಲಿ ಮೇಲೆ ಎದುರು ಬೀಳ್ತಾರೆ ಅನ್ನೋ ರೀತಿಯಲ್ಲಿ ನನಗಂತೂ ಅನ್ನಿಸ್ತಾ ಇದೆ. ನೋಡೋಣ ಈ ಒಂದು ವಾರದ ಎಪಿಸೋಡು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.